ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಲ್ಲಿ ಕಳೆಯುವಂತಾಗಿದೆ. ಈ ಬಾರಿ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಅವರು ಹೊರಗಡೆ ಬಂದಿಲ್ಲ. ಈ ನಡುವೆ ಅವರ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ಇನ್ನಾದರೂ ದರ್ಶನ್ಗೆ ಬಿಡುಗಡೆ ಭಾಗ್ಯವನ್ನ ಕರುಣಿಸಪ್ಪ ದೇವರೇ ಅಂತ ಗುಳಿಗ ದೈವದ ಮೊರೆಯನ್ನ ಹೋಗಿದ್ದಾರೆ. ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ಮಂಗಳೂರಿನ ಶ್ರೀ ಕ್ಷೇತ್ರ ಮಂದಾರ ಸನ್ನಿಧಾನದಲ್ಲಿ ವಿಜಯಲಕ್ಷ್ಮಿ ಹೋಗಿದ್ದಾರೆ. ಅಲ್ಲಿ ಗುಳಿಗ ಸೇವೆಯನ್ನ ಮಾಡಿದ್ದಾರೆ. ಸೊ ದರ್ಶನ್ಗೀಗ ಮಾಫಿ ಸಾಕ್ಷಿಯ ಕಂಟಕ ಆಗ್ತಾ ಇದೆ. ಹೀಗಾಗಿ ಅರಕೆಯನ್ನು ಹೊತ್ಕೊಂಡು ವಿಜಯಲಕ್ಷ್ಮಿ ಈಗ ದೈವದ ಮೊರೆ ಹೋಗಿದ್ದಾರೆ. ಗುಳಿಗ ದೈವರ ಮೊರೆ ಹೋಗಿದ್ದಾರೆ ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ. ಮಂಗಳೂರಿನ ಶ್ರೀ ಕ್ಷೇತ್ರ ಮಂದಾರ ಬೈಲು ರಕ್ತೇಶ್ವರ ದೇವರಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದೃಶ್ಯ ನೋಡ್ತಾ ಇದ್ದೀವಿ. ವಿಜಯಲಕ್ಷ್ಮಿ ಅವರು ವಿಶೇಷವಾದಂಥ ಒಂದು ಪೂಜೆಯನ್ನು ನೆರವೇರಿಸಿದ್ದಾರೆ. ಗುಳಿಗ ದೈವದ ಮೊರೆಯನ್ನು ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮಂಗಳೂರಿನ ಶ್ರೀ ಕ್ಷೇತ್ರ ಮಂದಾರ ಬೈಲು ರಕ್ತೇಶ್ವರ ಸ್ವಾಮಿಗೆ ವಿಶೇಷವಾದ ಪೂಜೆಯನ್ನು ನೆರವೇರಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಈ ಕಾಂತಾರ ಸಿನಿಮಾ ಆದಮೇಲೆ ದೈವ ಪೂಜೆ, ಗುಳಿಗ ಪೂಜೆ ಹೆಚ್ಚಾಗ್ತಾ ಇದೆ. ನಂಬಿಕೆ ಮತ್ತು ಪೂಜೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸಹಜವಾಗಿಯೇ ದರ್ಶನ್ ಅವರಿಗಾಗಲೇ ಜೈಲಲ್ಲಿದ್ದಾರೆ. ಸೊ ಅವ್ರಿಗೆ ಬಿಡುಗಡೆಯ ಭಾಗ್ಯವನ್ನು ಕರುಣಿಸಪ್ಪ ಅಂತ ವಿಜಯಲಕ್ಷ್ಮಿ ಅವರು ದೈವದ ಮೊರೆ ಹೋಗಿದ್ದಾರೆ. ಮಾಫಿ ಸಾಕ್ಷಿಯ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ದರ್ಶನ್ಗೆ. ಹೀಗಾಗಿ ಆ ಮಾಫಿ ಸಾಕ್ಷಿಯ ಟೆನ್ಷನಿಂದ ದೂರ ಮಾಡಿ ಜಾಮೀನು ಕೊಡುವಂತೆ ಮಾಡಪ್ಪ ಅನ್ನೋದು ವಿಜಯಲಕ್ಷ್ಮಿ ಅವರ ಮೊರೆ. ಹೀಗಾಗಿನೇ ದೈವದ ಮೊರೆ ಹೋಗಿದ್ದಾರೆ. ಮಂಗಳೂರಿನ ದೇವಸ್ಥಾನಕ್ಕೆ ಈ ಒಂದು ಅರಿಕೆಯನ್ನು ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ದೈವದ ಮೊರೆ ಹೋಗಿರ್ತಕ್ಕಂಥ ದೃಶ್ಯಗಳು. ವಿಜಯಲಕ್ಷ್ಮಿ ಅವರು ದೈವದ ಮೊರೆ ಹೋಗಿ ಗುಳಿಗ ದೈವದ ಮೊರೆಯನ್ನು ಹೋಗಿದ್ದಾರೆ. ಮಂಗಳೂರಿನ ಟೆಂಪಲ್ ಅದು. ಸಹಜವಾಗಿಯೇ ವಿಜಯಲಕ್ಷ್ಮಿ ಆಗಾಗ ಟೆಂಪಲ್ಗಳಿಗೆ ಹೋಗ್ತಾ ಇರ್ತಾರೆ, ಬೇರೆ ಬೇರೆ ಟೆಂಪಲ್ಗಳಿಗೆ. ಈಗ ಮಂಗಳೂರಿನ ಶ್ರೀ ಕ್ಷೇತ್ರ ಮಂದಾರ ಬೈಲು ರಕ್ತೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸೇವೆಯನ್ನು ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ.